ನಮಸ್ತೆ. ಅಮ್ಮ ನಿಮ್ಮ ಹೆಸರು? ತುಳಸಮ್ಮ ಅಂತ. ಅಮ್ಮ ನಾವು ಸರಕೇರಿ ಸೀತಾ ಸರ್ಕಲ್ ಇಂದ ಬರ್ತಿರೋದಮ್ಮ. ಅಮ್ಮ ನೀವು ಎಂತಗೋಸ್ಕರ ಸರಕೇರಿ ಬಂದಿದ್ದು? ಎಂತಗೋಸ್ಕರ ನೀವು ಸರಕೇರಲ್ಲಿ ಆರೋಗ್ಯ ದೇವತೆನ ಮನೆಗೆ ತಗೊಂಡಿದ್ದಮ್ಮ? ನಾನು ಸರಕೆರೆಗೆ ಬಂದಿದ್ದು ಇಲ್ಲೇ ಕತ್ರಗುಪ್ಪೆ ರೋಡಲ್ಲಿತ್ತು. ಅವಾಗ ನಾನು ಹೋಗೋಕ್ಕೆ ನನಗೆ ಶುಗರ್ ಜಾಸ್ತಿ ಇರೋದ್ರಿಂದ, ಶುಗರ್ ಇತ್ತು, ಬಿ ಪಿ ಇತ್ತು, ಜಾಸ್ತಿ ಇರೋದ್ರಿಂದ ಹೋದೆ. ಶುಗರು ಬಿ ಪಿ ಇತ್ತು ಅಂತ ನೀವು ಸರಕೇರಿಗೆ ಹೋದ್ರಿ. ಸರಕೇರಿಗೆ ಹೋಗಿ ಎಷ್ಟು ದಿನಕ್ಕೆ ನಿಮಗೆ ಶುಗರ್ ಕಮ್ಮಿ ಆಗಿದ್ದು ಅಮ್ಮ? ನನಗೆ 570 ಶುಗರ್ ಇತ್ತು, 230 ಬಂದು ಬಿ ಪಿ ಇತ್ತು. ಅದರಿಂದ ನಾನು ಜಾಸ್ತಿ ಆಯಿತು. ನನಗೆ 1-2-3 ಕಡೆ ಹೋಗಿದ್ದೆ, ನಾನು ಶಾಪ್ಗೆಲ್ಲ ತೋರಿಸ್ದೆ, ಆಸ್ಪತ್ರೆಗೆಲ್ಲ ಹೋಗಿದ್ದೆ, ಅಷ್ಟೇನು ಕಮ್ಮಿ ಆಗಿರಲಿಲ್ಲ ನನಗೆ. ಆಮೇಲೆ ಇನ್ನೊಂದು ಕಡೆ ಹೋದೆ, ನಾಗಚಂದ್ರ ಸರ್ಕಲ್ ಹತ್ರ ಒಂದೋದೆ, ಅಲ್ಲೊಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮತ್ತೆ ನಾನು ಇಲ್ಲೇ ಸರಕೇರಿ ಕತ್ರಗುಪ್ಪೆಯಲ್ಲಿತ್ತು, ಗೊತ್ತಿತ್ತು ನನಗೆ, ಅಲ್ಲಿ ಸರಕೇರಿಗೆ ಆಮೇಲೆ ನಾನು ಹೋದೆ. ಸರಕೇರಿಗೆ ಅಲ್ಲಿಗೆ ಹೋದ್ರಿ. ಅಲ್ಲಿ ಹೋಗಿ ಎಷ್ಟು ದಿನಕ್ಕೆ ನಿಮ್ಗೆ ಶುಗರ್ ಕಮ್ಮಿ ಆಯ್ತು? ನನಗೆ ಒಂದು 15-20 ದಿವಸಕ್ಕೆ ಕಮ್ಮಿ ಆಯಿತು, ಸ್ವಲ್ಪ ಶುಗರ್ ಕಮ್ಮಿ ಆಯಿತು. ಅಮ್ಮ ಈ ಶುಗರ್ ಕಮ್ಮಿ ಆಯಿತು, ಬಿ ಪಿ ಅಮ್ಮ? ಬಿ ಪಿನೂ ಪರವಾಗಿಲ್ಲ, ಕಮ್ಮಿ ಆಯಿತು. ಕಮ್ಮಿ ಆಯಿತು. ಅದು ಕಮ್ಮಿ ಆದಮೇಲೆ ನಿಮ್ಮ ಮನೆಗೆ ಆರೋಗ್ಯ ದೇವತೆನ ತೊಗೊಂಡ್ರಿ ಅಮ್ಮ? ಆವಾಗ ತೊಗೊಳ್ಳಿಲ್ಲ ನಾನು, ಆವಾಗಿಂದ ಅಲ್ಲಿ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಹನುಮಂತನಗರ್ಗೆ ಚೇಂಜ್ ಆಯಿತು. ಅಲ್ಲಿಂದ ಚೇಂಜ್ ಆದಮೇಲೆ ಆಮೇಲೆ ನಾನು 2 ವರ್ಷ ಆದಮೇಲೆ 2-3 ವರ್ಷ ಆದಮೇಲೆ ತೊಗೊಂಡಿದ್ದು ನಾನು. ಆಮೇಲೆ ಆರೋಗ್ಯ ದೇವತೆನ ತೊಗೊಂಡಿದ್ದು. ಆರೋಗ್ಯ ದೇವತೆ ತಗೋಬೇಕಾದ್ರೆ ಅಮ್ಮ ಅಮೌಂಟ್ ಜಾಸ್ತಿ ಆಯಿತು ಅಂತ ಅನಿಸಿಲ್ವಾ? ಏನ್ರಿಂದ ನೀವು ಅಮೌಂಟ್ನ ಹಿಂಗೆ ಅಡ್ಜಸ್ಟ್ ಮಾಡಿದ್ರಿ ಅವಾಗ? ನನಗೆ ದುಡ್ಡು ಯಾರು ಕೊಡಲ್ಲ, ನಾನು ಕೆಲಸ ಮಾಡಿದ್ರೇ ನನಗೆ ದುಡ್ಡು, ನನಗೆ ಯಾರು ಕೊಡಲ್ಲ. ತೊಗೋಬೇಕಂತ ಆಸೆ ಇತ್ತು, ಆಮೇಲೆ ತೊಗೋಬೇಕಾಗಿತ್ತು, ನನ್ನಲ್ಲಿ ತೊಗೊಳ್ಳಿ ಅಂತಲೇ ಹೇಳ್ತಿದ್ರು, ತೊಗೊಂಡಿರಲಿಲ್ಲ. ಆಮೇಲೆ ತೊಗೊಂಡೆ ನಾನು. ಏನಕ್ಕಂದರೆ ಒಡವೆ ಇತ್ತು ನನ್ನ ಹತ್ರ, ಚೈನ್ ಇತ್ತು, ಚೈನ್ ಇಟ್ಬಿಟ್ಟು ನಾನು ಮ್ಯಾಟ್ ತೊಗೊಂಡೆ. ಚೈನ್ನ ಹಡ ಇಟ್ಟು ಮ್ಯಾಟ್ನ ತಗೊಂಡ್ರಿ. ಹೌದು ಅಮ್ಮ, ಈಗ ಮ್ಯಾಟ್ನ ತಗೊಂಡು ಈಗ ಕತ್ರಗುಪ್ಪೆಯಿಂದ ಬಂದು ನೀವು ಹನುಮಂತನಗರದಲ್ಲಿ ಮ್ಯಾಟ್ನ ಮನೆಗೆ ತಗೊಂಡ್ರಿ ಅಲ್ವಾ? ಎಷ್ಟು ವರ್ಷ ಆಯ್ತು ನೀವು ಮ್ಯಾಟ್ ತಗೊಂಡು? ನಾನು ತಗೊಂಡು 4 ವರ್ಷ ಆಯ್ತು, 4 ವರ್ಷದ ಮೇಲೆ ಆಯ್ತು. 4 ವರ್ಷ ಆಗಿದೆ. ಈಗ 4 ವರ್ಷದಲ್ಲಿ ಮ್ಯಾಟಿಗೆ ಏನಾದ್ರು ಪ್ರಾಬ್ಲಮ್ಸ್ ಆಗಿದೆ? ಇಲ್ಲ, ಏನೂ ಆಗಿಲ್ಲ. ಇವತ್ತಿನವರೆಗೂ ಕೂಡ ಚೆನ್ನಾಗಿದೆ, ಬಿಸಿನೂ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ರಾತ್ರಿ 2 ಟೈಮ್ಸ್ ಥೆರಪಿ ಮಾಡ್ತೀವಿ. ಬೆಳಗ್ಗೆ ಸರಕೇರಿಗೆ ಬರ್ತೀನಿ, ನೈಟ್ ತಗೋತೀನಿ. ನೈಟು ಈ ಮೆಂಟಲ್ ಥೆರಪಿ ಮಾಡ್ತೀರಾ? ಮನೇಲಿ ಇನ್ಯಾರೆಲ್ಲ ಥೆರಪಿ ಮಾಡ್ತಿದ್ದೀರಮ್ಮ? ನಮ್ಮ ಮಗಳಿಗೆ ಹುಷಾರಿಲ್ಲ ಅಂದರೆ, ನಮ್ಮ ಅಮ್ಮಗಂಗೆ ಮೈಕೈ ನೋವು ಅಂದರೆ, ಅವನೇನಿದ್ರೆ ಮ್ಯಾಟ್ ಮೇಲೆ ಮಲಗಿಸ್ತೀನಿ, ತಗೊಳ್ಳೋ ಅಂತೇಳಿ ಕೊಡ್ತೀನಿ. ಅವರು ಕೂಡ ತಗೊಳ್ತಾರೆ. ಇವಾಗ ಎಷ್ಟು % ಗುಣ ಆಗಿದೆ ಟೋಟಲ್ ಹಂಗಾದ್ರೆ? ಯಾರಿಗೆ? ನನಗೆ ಗುಣ ಆಗಿದೆ, ಏನಿಲ್ಲ ಅಂತ. ನಾನು ಎಲ್ಲ ತಿಂತೀನಿ ಇವಾಗ. ಶುಗರ್ ಇದೆ ಅಂತ ಏನು ನಾನು ತಿನ್ನದೇ ಇರಲ್ಲ, ಎಲ್ಲ ತಿಂತೀನಿ. ದೋಸೆನೂ ತಿಂತೀನಿ, ಇಡ್ಲಿನೂ ತಿಂತೀನಿ, ಅನ್ನನೂ ತಿಂತೀನಿ, ಪ್ರತಿಯೊಂದು ಸ್ವಲ್ಪ ಅಂದರೆ ಸ್ವೀಟ್ ಸ್ವಲ್ಪ ಕಮ್ಮಿ, ಮಿಕ್ಕಿದೆಲ್ಲ ತಿಂತಾ ಇರ್ತೀನಿ. ಮಿಕ್ಕಿದೆಲ್ಲ ತಿಂತೀರಾ? ಧೈರ್ಯ ಇದೆ ನಿಮಗೆ ಮ್ಯಾಟ್ ಥೆರಪಿ ಇದೆ ಅಂತ? ನೀವು ಬೆಳಗ್ಗೆ ಬಂದು ಜೇಡ್ ವಾಟರ್ ನೀರು ಕುಡಿತೀನಲ್ಲ, ಅದರಿಂದ ಸ್ವಲ್ಪ ಪರವಾಗಿಲ್ಲ. ನಿಮಗೆ ಶುಗರ್ ಕಂಟ್ರೋಲ್ ಆಗ್ತಿದೆ, ಚೆನ್ನಾಗಿದೆ. ಈಗ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಓಡಾಡ್ತೀನಿ, ಕೆಲಸ ಮಾಡ್ತೀನಿ. ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ಬೇರೆಯವ್ರಿಗೂ ಕೆಲಸಕ್ಕೂ ಹೋಗ್ತೀನಿ, ಅಲ್ಲೂ ಮಾಡ್ತೀನಿ. ಎನರ್ಜಿ ಚೆನ್ನಾಗಿರುತ್ತೆ ಅಲ್ಲಿ ಬಂದರೆ. ಸರಕೇರಿ ಬಂದು ಬೆಳಗ್ಗೆನೆ ಜೇಡ್ ವಾಟರ್ ಕುಡಿದು ರಾತ್ರಿಲೂ ಮ್ಯಾಟಲ್ ಥೆರಪಿ ಮಾಡಿ ನಿಮ್ಮ ಕೆಲಸನ ಮಾಡಿ ಎನರ್ಜಿ ಚೆನ್ನಾಗಿದೆ. ಅಮ್ಮ, ಇವಾಗ ಎಷ್ಟೊಂದು ಜನ ಸರಕೇರಿಗೆ ಬರ್ತಾರಲ್ಲಮ್ಮ, ಅಪ್ಪ ಅಮ್ಮದಿರು, ಅವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳೋದೆಲ್ಲ, ಬರಬೇಕು, ಅವರು ನಂಬಿಕೆ ಇಟ್ಕೊಂಡು ಬರಬೇಕು, ಆರೋಗ್ಯನೂ ಚೆನ್ನಾಗಿರುತ್ತೆ, ಅವ್ರ ಮುಂದಕ್ಕೆ ಯಾವ ಕಾಯಿಲೆನೂ ಬರಲ್ಲ ಅಂತ ಅವ್ರಿಗೆ ನಂಬಿಕೆ ಇರಬೇಕು. ಸರಿ ಅಮ್ಮ, ತುಂಬ ಧನ್ಯವಾದ. ನಮಸ್ತೆ.